ಟಿ ಹೋರಾಟ ಅಂದರೆ ಕುರುಬರನ್ನ ಎಸ್ ಟಿಗೆ ಸೇರಿಸಬೇಕು ಅಂತ ಇದೇ ಈ ಈಶ್ವರಪ್ಪ ಅವರು ಹೋರಾಟ ಮಾಡಿದ್ರು. ಅಂದರೆ ಈ ಎಲೆಕ್ಷನ್ ಮುಂಚೆ 2023 ಎಲೆಕ್ಷನ್ ಮುಂಚೆ ಅವರೇ ಶುರು ಮಾಡಿದ್ರು, ಈಗ ಅವರೇ ವಿರೋಧ ಮಾಡಿದ್ರು. ನೋಡಿ, ಈಶ್ವರಪ್ಪನವರೇ, ಕುರುಬ ಸಮುದಾಯದ ಮಕ್ಕಳು ಬೆಳೆಯೋದು ತಮಗಿಷ್ಟ ಇಲ್ವಾ ಸರ್? ಅಂದರೆ ನಿಮ್ಮ ಸಮುದಾಯದ ಮಕ್ಕಳು ಬೆಳೆಯೋದು ಇಷ್ಟ ಇಲ್ವಾ ಸರ್? ಇಲ್ಲಿ ಈಶ್ವರಪ್ಪನವರು ಒಂದು ಮಾತು ಓದ್ಕೊಂಡಿಲ್ಲ ಸರ್. ನಾಗಮೋಹನ್ ದಾಸ್ ಅವರು ಒಂದು ರಿಪೋರ್ಟ್ ಏನಂತ ಕೊಟ್ಟಿದ್ದಾರೆ ಗೊತ್ತಾ ಸರ್? ಸಪೋಸ್ ಕುರುಬ ಸಮುದಾಯವನ್ನು ಎಸ್ ಟಿಗೆ ಸೇರಿಸಿದ್ದಾದರೆ ಎಸ್ ಟಿ ರಿಸರ್ವೇಷನ್ನ ಜಾಸ್ತಿ ಮಾಡ್ತಾರೆ. ದಯವಿಟ್ಟು ರಾಜ್ಯದ ಗೌರವಾನ್ವಿತ ಎಲ್ಲ ಎಸ್ ಟಿ ಸಮುದಾಯದವರು ಇದನ್ನು ಕೇಳಿಸ್ಕೋಬೇಕು. ಕುರುಬ ಸಮುದಾಯದವರು ಎಸ್ ಟಿಗೆ ಬಂದರೂ ಸಹ ಎಸ್ ಟಿ ರಿಸರ್ವೇಷನ್ ಜಾಸ್ತಿ ಆಗುತ್ತೆ. ಇದರಿಂದ ಯಾರಿಗೂ ಅನಾನುಕೂಲ ಆಗಲ್ಲ, ಎಲ್ರಿಗೂ ಅನುಕೂಲ ಆಗುತ್ತೆ. ಮತ್ತೊಂದು ಸಮುದಾಯ ಎಸ್ ಟಿಯಲ್ಲಿ ಸೇರಿದ್ರೆ ಎಸ್ ಟಿ ಸಮುದಾಯ ಈಗಾಗಲೇ ನಮ್ಮ ನಾಡಿಗೆ ಅಪಾರವಾದ ಕೊಡುಗೆ ಕೊಟ್ಟಿದೆ. ಕುರುಬ ಸಮುದಾಯದವರು ಕ್ಲೈಮ್ ಮಾಡ್ತಿದ್ದಾರೆ, ಅದಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತ. ಈಶ್ವರಪ್ಪನವರೇ, ನಿಮ್ಮ ಹತ್ರ ದುಡ್ಡಿದೆ ಸರ್, ನೀವು ಬೆಳೆದಿದ್ದೀರಾ ಸರ್, ನಿಮ್ಮ ಮಕ್ಕಳು ಬೆಳೆದಿದ್ದಾರೆ ಸರ್. ಸರ್, ನಿಮ್ಮ ಸಮುದಾಯದ ಬಡ ಮಕ್ಕಳು ಯಾವಾಗ ಸರ್ ಬೆಳೆಯೋದು? ಯಾವಾಗ ಸರ್ ಬೆಳೆಯೋದು? ಸರ್, ಒಂದು ಕಮ್ಯುನಿಟಿ ರಿಸರ್ವೇಷನ್ ಎಷ್ಟು ರೋಲ್ ಪ್ಲೇ ಮಾಡುತ್ತೆ ಗೊತ್ತಾ? ಫಾರ್ ಎಕ್ಸಾಂಪಲ್ ಸರ್, ಎಂಪ್ಲಾಯ್ಮೆಂಟ್ಗೆ ನನ್ನ ಕಮ್ಯುನಿಟಿಯವ್ರಿಗೆ 2A ಇಲ್ಲ. 4 ಜನ ಹುಡುಗರು KAS ಸೆಲೆಕ್ಷನ್ಸಲ್ಲಿ 1 or 2 ಮಾರ್ಕ್ಸಲ್ಲಿ ಮಿಸ್ ಆದರು. ಅವ್ರು ಬಂದು ನನಗೆ ಹೇಳಿದ್ರು, ಪ್ರದೀಪಣ್ಣ, ಕಮ್ಯುನಿಟಿಗೆ 2A ಇದ್ದಿದ್ದರೆ ಎಂಪ್ಲಾಯ್ಮೆಂಟಲ್ಲಿ, ಇನ್ ದ ಸೆನ್ಸ್ ಸೆಲೆಕ್ಷನ್ ಇದರಲ್ಲಿ ನಾವು ಸೆಲೆಕ್ಟ್ ಆಗ್ತಿದ್ವಿ. 2A ಯಾಕೆ ಮುಖ್ಯ ಅನ್ನೋದು ನನಗೆ ರಿಯಲೈಸ್ ಆಯ್ತಾಗ. ಈಗ ನಾವು ಫೈಟ್ ಮಾಡ್ತಿದ್ದೀವಿ. ಸೊ ಅವ್ರವ್ರ ಸಮುದಾಯದವ್ರು ಅವ್ರ ರಿಸರ್ವೇಷನ್ಗೆ ಫೈಟ್ ಮಾಡ್ತಾರೆ, ಅದರಲ್ಲಿ ತಲೆ ಹಾಕಬೇಡಿ, ಚಲವಾದಿನ ಆ್ಯಂಡ್ ಸೋಮಣ್ಣ ಅನ್ನೋದೇ ನನ್ನ ವಾದ.